ಸುದೀಪ್ ತಮ್ಮ 51ನೇ ವರ್ಷದ ಹುಟ್ಟುಹಬ್ಬವನ್ನು ತಮ್ಮ ಅಭಿಮಾನಿಗಳ ಜೊತೆ ಇವತ್ತು ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡಿದ್ದಾರೆ. ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳ ಸಾಗರವೇ ನೆರೆದಿತ್ತು. ಬರ್ತ್ಡೇ ದಿನವೇ ಫ್ಯಾನ್ಸ್ಗೆ ಭರ್ಜರಿ ಗಿಫ್ಟ್ ಅನ್ನ ಕೊಡೋ ಮೂಲಕ ಖುಷಿಯನ್ನ ಹಂಚಿದ್ದಾರೆ ಸುದೀಪ್. ಕಿಚ್ಚ ನಟನೆಯ ಮ್ಯಾಕ್ಸ್ ಸಿನಿಮಾದ ಹಾಡು ಬಿಡುಗಡೆ ಆಗಿದೆ. ಬರ್ಡೇ ದಿನವೇ ದರ್ಶನ್ ಫ್ಯಾನ್ಸ್ಗೂ ಕೂಡ ಟಾಂಗ್ ಕೊಟ್ರ ಕಿಚ್ಚ ಸುದೀಪ್ ಅನ್ನುವಂತಹ ಪ್ರಶ್ನೆ ಮೂಡಿಸ್ತಾ ಇದೆ. ಅವರ ಆಡಿದ ಮಾತುಗಳು ಆ ರೀತಿಯಾಗಿ ಅಳೆದು ತೂಗಿ ಎಲ್ಲರಿಗೂ ಕೂಡ ಮುಟ್ಟಿ ನೋಡ್ಕೊಳ್ಳುವಂತೆ ಇತ್ತು. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬರ್ತ್ಡೇ ದಿನವೂ ದರ್ಶನ್ ಅಭಿಮಾನಿಗಳಿಗೆ ಠಕ್ಕರ್ರ. ಮಾಣಿಕ್ಯ, ಈ ಮಾತಿನ ಅರ್ಥವೇನು? ಹರಿತವಾದ ಮಾತಿನಿಂದ ಸುದೀಪ್ ತಿರುಗೇಟು ಕೊಟ್ರ. ಸ್ಯಾಂಡಲ್ವುಡ್ನ ಬಾದ್ಶಾ ಸುದೀಪ್ ಇವತ್ತು 51ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಜಯನಗರದ ಎಂಇಎಸ್ ಗ್ರೌಂಡ್ನಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಸುದೀಪ್ ಮಾರ್ಮಿಕವಾಗಿ ಮಾತನಾಡೋ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ಪರೋಕ್ಷವಾಗಿ ಚುಚ್ಚಿದರ ಅನ್ನೋ ಅನುಮಾನ ಉಂಟಾಗಿದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಇರೋ ಹೊತ್ತಲ್ಲೇ ಸುದೀಪ್ ಆಡಿದ ಈ ಮಾತುಗಳು ಯಾರನ್ನ ಕುರಿತು ಹೇಳಿದ್ದು ಅನ್ನೋ ಗುಲ್ಲು ಗಾಂಧಿನಗರದಲ್ಲಿ ಹರಿದಾಡಿದೆ. ನನ್ನ ಅಕ್ಕಪಕ್ಕದವರು ಚೆನ್ನಾಗಿದ್ದಾರೆ, ನನ್ನ ಸರಿ ತಪ್ಪು ತಿದ್ದೋರು ಒಳ್ಳೆಯವರಾಗಿದ್ದಾರೆ, ಹಾಗಾಗೇ ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ. ನನ್ನ ಫ್ಯಾನ್ಸ್ ಯಾವತ್ತೂ ಕಳಂಕ ತರೋ ಕೆಲಸ ಮಾಡಲ್ಲ ಅಂತ ಅಭಿಮಾನಿಗಳನ್ನ ಹಾಡಿ ಹೊಗಳಿದ್ದಾರೆ. ನಿಮ್ಮಿಂದ ಹೋದಲ್ಲೆಲ್ಲ ತಲೆ ಎತ್ಕೊಂಡು ನಿಲ್ತೀವಿ. ವ್ಯಕ್ತಿತ್ವದಲ್ಲಿ ದೊಡ್ಡವರಾಗಬೇಕು ಅಂದ್ರೆ ಸಿನಿಮಾನೇ ಮಾಡಬೇಕಾಗಿಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ನಮ್ಮ ಅಕ್ಕಪಕ್ಕ ಇರುವಂತ ನನ್ನ ಕುಟುಂಬ ಪ್ರತಿಯೊಬ್ಬರು ತಪ್ಪದಾಗೆಲ್ಲ ಚಿಕ್ಕದಾಗೆ ತಿದ್ದಂತ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್. ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ಅಭಿಮಾನಿಗಳು ನಮ್ಮ ಪ್ರತಿಬಿಂಬ. ನಾವು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತೆ ಅಂದ್ರೆ ಇವರೇ ಕಾರಣ. ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ, ಮಾಡೋದಿಲ್ಲ. ಅದು ಬಹಳ ಮುಖ್ಯ ಆಗುತ್ತೆ. ಭಕ್ತಗಣ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿದ ಕಿಚ್ಚ. ಮಾಣಿಕ್ಯ ನೋಡಿ ಅಭಿಮಾನಿಗಳು ಖುಷ್. ಇನ್ನು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಕಿಚ್ಚ ಸುದೀಪ್ ಸಂಭ್ರಮಿಸಿದರು. ಇನ್ನು ಕಿಚ್ಚನ ಹುಟ್ಟುಹಬ್ಬ ಅಂದ್ರೆ ಕೇಳಬೇಕಾ? ಅಭಿಮಾನಿಗಳಿಗೆ ಸಹಜವಾಗಿ ಸರ್ಪ್ರೈಸ್ ಇದ್ದೇ ಇರುತ್ತೆ. ಮ್ಯಾಕ್ಸ್ ಸಿನಿಮಾದ ಸಾಂಗ್, ಬಿಲ್ಲಾ ರಂಗ ಬಾದ್ಶಾ ಸಿನಿಮಾದ ಲೋಗೋ ಟೈಟಲ್ ಝಲಕ್ ಅನ್ನ ಕೊಟ್ಟರು. ಕಿಚ್ಚನ ಫ್ಯಾನ್ಸ್ ಗ್ರೌಂಡ್ ತುಂಬಾ ಸಂಭ್ರಮಿಸಿದರು. ಈಗಷ್ಟೇ 28 ದಾಟಿ 29 ಕಾಲಿಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಮ್ಯಾಕ್ಸ್ ಸಿನಿಮಾ ತಾವೇ ನೋಡಿದ ಟ್ರೈಲರ್ ಸ್ವಲ್ಪ ತಡ ಆಯ್ತು. ಆದ್ರೆ ಇನ್ ಮುಂದೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆಯಾಗಿ ಈ ವರ್ಷ ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತಾ ಇದೀವಿ. ಆ ಪ್ರೋತ್ಸಾಹ, ಪ್ರೀತಿ ಆ ಸಿನಿಮಾನ ಇರಲಿ ಅಂತ ಹೇಳ್ತಾ, ಬರಕ್ಕಾಗದೇ ಇರುವಂತ ಪ್ರತಿಯೊಬ್ಬರು ಸ್ನೇಹಿತರಿಗೂ, ಯಾವ್ಯಾವ ಊರಲ್ಲಿ ಇದ್ರು ಎಲ್ಲರಿಗೂ ನಾನು ಹೇಳ್ತಾ ಇರೋದು, ನಿಮ್ ತರಾನೇ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ನಾನು ನಿಮ್ಮ ಮೇಲೆ ತುಂಬಾ 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 ಪ್ರೀತಿ ಇಟ್ಟಿದ್ದೀನಿ, ಸದಾ ಇಟ್ಟಿರ್ತೀನಿ, ಯಾವಾಗ್ಲೂ ಇಟ್ಟಿರ್ತೀನಿ. ಈ ಬಾರಿ ತಮ್ಮ ಮನೆಯ ಮುಂದೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೆ ಗ್ರೌಂಡ್ನಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಕ್ಕೆ ಕಾರಣ ಇದೆ. ಕಳೆದ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಆದ ತೊಂದರೆ ಮತ್ತೆ ಮರುಕಳಿಸಬಾರದು, ಯಾವುದೇ ಅನಾಹುತಕ್ಕೆ ಈ ಬರ್ತ್ಡೇ ಕಾರಣ ಆಗಬಾರದು ಅನ್ನೋ ಉದ್ದೇಶಕ್ಕೆ ಬೃಹತ್ ವೇದಿಕೆ ಮೇಲೆ ಕಿಚ್ಚೋತ್ಸವವನ್ನ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು. ನಿನ್ನೆ ಮಧ್ಯಾಹ್ನ ಬಂದಿರೋದು ನಾನು. ಅವ್ರಂದ್ರೆ ನಮ್ಗೆ ಪಂಚ ಪ್ರಾಣ. ಸಾಂಗು ಸೂಪರ್ ಆಗೈತೆ. ಮ್ಯಾಕ್ಸ್ ಆ ಮೂವಿಗೋಸ್ಕರ ಕಾಯ್ತಾ ಇದೀವಿ ಸರ್. ಹುಟ್ಟಾಗಿದ್ರು ಸುದೀಪೆ, ಸಾಯೋವರೆಗೂ ಸುದೀಪೆ. ಕಿಚ್ಚನೆ ಬಾಸೆ ಸಾಂಗ್ ಮಾತ್ರ ಸೂಪರ್ ಆಗಿದೆ. ನನಗೆ ಒಂದು ಸೆಲ್ಯೂಟ್ ಸಾಂಗ್, ಸೂಪರ್ ಸಾಂಗು, ಸಗದಾಗಿದೆ ಸಾಂಗ್ ಎಲ್ಲ. ಯಾವ ಫಿಲ್ಮ್ ರಿಲೀಸ್ ಎಲ್ಲ ಫಿಲ್ಮ್ ಥಿಯೇಟರ್ ಅಲ್ಲೇ ನೋಡ್ಬಿಡ್ತೀನಿ. ಅವ್ರಂದ್ರೆ ಅಷ್ಟು ಪ್ರಾಣ ನನಗೆ. ಖುಷಿಯಾಗಿದ್ದಾಗ ದೇವರು ಮೈ ಮೇರ್ತು ಎಂತೆಂತನೋ ಸೃಷ್ಟಿ ಮಾಡ್ತಾನೆ. ಕೋಪ ಬಂದಾಗ ನಾನ್ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡ್ತಾನೆ. ಒಳ್ಳೆತನ ವೀಕ್ನೆಸ್ ಅನ್ಕೊಳ್ಳೋದು, ಮುಟ್ಟಾತನ ನನ್ನಂತ ಒಳ್ಳೆವನ್ನ ಕೋಪ ಬರ್ಸೋದು ಅದಕ್ಕಿಂತ ದೊಡ್ಡ ಮುಟ್ಟಾತನ. ಒಬ್ಬ ಪೊಲೀಸು ಟ್ರಾನ್ಸ್ಫರ್ ಆದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಹೊರತು ಪೋಸ್ಟ್ ಆಫೀಸ್ ಸಿಗಲ್ಲ. ಪ್ರಾಣ ಸರ್, ಅವರಂದ್ರೆ ಬಾರಿ ಇಷ್ಟ ನಂಗೆ. ಜೆಪಿ ನಗರದ ಸಾರಕ್ಕಿ ನಿವಾಸಕ್ಕೆ ಯಾರೂ ಬರಬೇಡಿ ಅಂತ ಸುದೀಪ್ ಮನವಿ ಮಾಡಿದ್ರು. ರಾತ್ರಿಯಿಂದಲೇ ಜನ ಸೇರಿದ್ರು. ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಸಿನಿಮಾ ಬ್ಯೂರೋ, ಪಬ್ಲಿಕ್ ಟಿವಿ.